ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಇವತ್ತು ಕೂಡ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿದ್ದೀನಿ. ಸೊ ಫ್ರೆಶ್ ಆಗಿಬಿಟ್ಟೆ ಇನ್ನೇನು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ಮಿಟ್ಟು ಕೂಡ ತುಂಬ ಹಠ ಮಾಡ್ತಾ ಇದ್ಲು. ಅವಳು ಹೆಂಗೆಂಗೋ ಅಭ್ಯಾಸ ಮಾಡ್ಕೋಬೇಕು ಇನ್ಮೇಲೆ, ಹಿಂಗೆ ಬಿಟ್ಟರೆ ಆಗಲ್ಲ ಅಂತೇಳಿ ಅವಳಿಗೆ ತುಂಬ ಏನೋ ಮುದ್ದಾಡಿ ಅದು ಇದು ಮಾಡಿ ಸ್ವಲ್ಪ ಭಯ ಇಟ್ಟು ಹೆಂಗೆಂಗೋ ಮಾಡಿ ಮತ್ತು ಜುಟ್ಟೆರಡು ಹಾಕಿ ತಲೆ ಬಾಚಿ ಎಲ್ಲ ಇದು ಮಾಡಿದ್ದೆ. ಬಟ್ ಜಯಂತ್ ಅವ್ರು ಇವತ್ತು ಇಡೀ ದಿನ ಇರಲ್ಲ, ಸಂಜೆ ಆಗುತ್ತೆ. ಇವತ್ತೊಂದು ದಿನ, ಇನ್ನೊಂದು ಸ್ವಲ್ಪ ದಿನ ನಾನು ಹೊರಗಡೆ ಹೋಗಲ್ಲ, ಇವತ್ತೊಂದು ದಿನ ಹೋಗಿ ಬರ್ತೀನಿ ಅಂತಂದಿದ್ದಕ್ಕೆ ಮತ್ತು ಸಂಜೆ ಆಗುತ್ತೆ ಅಂಥೇಳಿ ಚಿಟ್ಟಿನೂ ಮತ್ತು ಮಿಟ್ಟಿನೂ ಇಬ್ಬರನ್ನೂ ಕರ್ಕೊಂಡು ಅಜ್ಜಿ ಮನೆಗೆ ಬಿಟ್ಟು ಬರೋಕ್ಕೆ ಹೋದರು. ಮತ್ತು ನನ್ನ ಕೈಲಿ ಒಬ್ಬರು ಕೈಲಿ ಆಗಲ್ಲ ಅವರಿಬ್ಬರನ್ನೂ ಸಂಭಾಳಿಸೋಕ್ಕೆ ಅಂತೇಳಿ. ಯಾಕಂದರೆ ಇವಳು ಪಾಪು ಸಣ್ಣೋಳಾಗ್ತಾಳೆ. ಸಣ್ಣೋಳಾಗೋದ್ರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನನಗೆ. ಹಾಗಾಗಿ ಅವರು ಕರ್ಕೊಂಡು ಹೋದ್ರು ಇವಾಗ ಜಸ್ಟ್. ಹಾಗಾಗಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ನೋಡಿ ಪಾಪು ಮಲಗಿಸೋಗಿದ್ದೆ. ಅವಳು ಇವಾಗ ಅವಳಿಗೆ ಒನ್ ಟೈಮ್ ಏನಾದರೂ ಯೂರಿನ್ ಮಾಡಿದ್ಲು ಅಂತಂದರೆ ಮುಗೀತು, ಅವಳಿಗೆ ಬೇಕೇ ಬೇಕು ಹಾಲು. ಇನ್ನು ಕೇಳ್ತಾ ಇದ್ದಾಳೆ. ಸೊ ಕಣ್ ತೆರ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊತ ಕರಿತಾ ಇದ್ಲು. ಹಾಗಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಮಿಂಚು ಅವಳು ಏನಾದರೂ ಯೂರಿನ್ ಮಾಡಿದ್ಲು ಅಂತಂದರೆ ಅಸಲು ಆ ಜಾಗದಲ್ಲಿ ಇರಲ್ಲ. ನಾನು ಇವಾಗ ಪ್ರೆಸೆಂಟ್ ಪ್ಯಾಂಪರ್ಸ್ ಹಾಕಿಲ್ಲ, ಯಾಕೆಂದರೆ ಅಗ್ಲೇನೂ ಚೇಂಜ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ತೆಗೆದಿದ್ದೀನಿ, ಮತ್ತೆ ಮೇಲೆ ಮೇಲೆ ಹಾಕಲ್ಲ. ಸ್ವಲ್ಪ ಹೊತ್ತು ಬಿಡ್ತೀನಿ ಆರಾಮಾಗಿ ಗಾಳಿಗಿರಲಿ ಅಂತೇಳಿ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಗಾಳಿ ಇದ್ರೇ ಚೆನ್ನಾಗೆ. ಹಾಗಾಗಿ ಇವಾಗ ಮಾಡ್ಕೊಂಡಿದ್ದಾಳೆ. ಕಾಲೆಲ್ಲ ಹಿಂಗೆ ಓದಿದ್ದಾಳೆ, ಹಿಂಗೆ ಜಸ್ಟ್ ಹಿಂಗೆ ಪುಷ್ ಮಾಡ್ತಾಳೆ, ಅದು ಏನೇ ಇದ್ರೂ ಹೋಗ್ಬಿಡ್ಬೇಕು ಅಂತೇಳಿ. ಚೂಟಿ ಇದ್ದಾಳೆ. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ ಹೆಂಗಿರುತ್ತೆ ನೋಡೋಣ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಇಬ್ಬರೇ ಇರ್ತೀವಿ, ನಾನು ಮತ್ತು ಪಾಪು. ನೋಡೋಣ ಹೆಂಗೆಲ್ಲ ಹೋಗುತ್ತೆ. ಅವಳ ರೋಟೀನ್ಸ್ ಎಲ್ಲ ಏನು, ನನ್ನ ರೋಟೀನ್ಸ್ ಎಲ್ಲ ಏನು, ಆ್ಯಂಡ್ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ಕೋಬೇಕು. ಸೊ ಇದೆಲ್ಲ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ದ್ಯಾಟ್ ನೀವು ಲೈಕ್ ಮಾಡೋದ್ರಿಂದ, ಒಂದು ಲೈಕ್ ಮಾಡೋದ್ರಿಂದ ಇನ್ನೊಂದು 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೋಡೋಣ ಹೆಂಗೋಗುತ್ತೆ ಇವತ್ತಿನ ದಿನ. ಪಾಪು ಮಲಗಿದ್ದಾಳೆ, ಜಸ್ಟ್ ಮಲ್ಕೊಂಡ್ಳು. ಒಂದು 2 ಅವರ್ಸ್ ಎದ್ದಿದ್ಲು ಮತ್ತೆ. ಸೊ ಚಹಾ ಮತ್ತು ಬಿಸ್ಕೆಟು, ಸಾರಿ ಹಾಲು ಮತ್ತು ಬಿಸ್ಕೆಟು ತಿಂದು ಇವಾಗ ನಾನು ಕೂಡ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಟ್ಟಿ ಮಿಟ್ಟು ಇಲ್ದಿದ್ದಕ್ಕೆ ಒಂಥರ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ದುಃಖ ಬಂದಂಗೂ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಂತ ಹೇಳಿದ್ನಲ್ಲ, ಸ್ವಲ್ಪ ಎಮೋಷ್ನಲಿ ತುಂಬ ವೀಕ್ ಆಗಿಬಿಡ್ಬೇಕಾಗತ್ತೆ ಈ ಟೈಮಲ್ಲಿ. ನನ್ನ ಮಕ್ಕಳನ್ನ ನೆನೆಸ್ಕೊಂಡು ಸ್ವಲ್ಪ ಅಳು ಬಂದಂಗೆ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಬರ್ತಾರೆ ಸಂಜೆ, ಜಯಂತ್ ಕರ್ಕೊಂಬರ್ತಾರೆ ಬಂದರೆ. ಹಾಗೆ ಇವಾಗ ಪಾಪು ಮಲಗಿದ್ದಾಳೆ. ಬೇರೆ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಕೂಡ ನಿದ್ದೆ ಮಾಡಿಬಿಡ್ತೀನಿ. ಯಾಕೋ ಸ್ವಲ್ಪ ರೆಸ್ಟ್ ಬೇಕು ಅಂತ ಫೀಲ್ ಆಗ್ತಾಯಿದೆ. ಹಾಗಾಗಿ ನಿದ್ದೆ ಮಾಡಬೇಕು. ಅಲ್ಲಾಡ್ತಾ ಇದ್ದಾಳೆ ಆಲ್ರೆಡಿ. ಸೊ ನೋಡಿ, ಅವಳಿಗೆ ಒಂದು ಸ್ವಲ್ಪ ನಾನು ಪ್ಯಾಕ್ ಮಾಡಿ ಮಲಗಿಸೋದು ಜಾಸ್ತಿ. ಹಂಗೆ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಇಲ್ಲಾಂದರೆ ನನಗೆ ಸಾಕ ಟಾರ್ಚರ್ ಮಾಡ್ತಾಳೆ. ಎಸ್, ಇವಾಗ ನಾನು ಕೂಡ ಮಲಗಿ ಮತ್ತೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅರ್ಧ ಗಂಟೆ ಮಲ್ಕೊಂಡಿದ್ದೀನಿ. ಕಣ್ಣೆಲ್ಲ ನೋಡಿ ಸ್ವಲ್ಪ ರೆಡ್ ಅನ್ನಿಸ್ತಾ ಇದೆ ಅಲ್ಲ. ಸೊ ಅಡುಗೆಗೆ ಆ್ಯಕ್ಚುಲಿ ನಾನೇನು ಮಾಡ್ಕೊಂಡಿಲ್ಲ, ಸಾಂಬಾರಿದೆ. ಬಟ್ ಪಕ್ಕದಲ್ಲಿ ಅಂಗನವಾಡಿಗೆ ಹೋಗಿದ್ದೆ ನಾನಾಗಲೇ, ಬರಬೇಕಿತ್ತು ಅಂತೇಳಿ. ತಾಯಿ ಕಾರ್ಡ್ ಬರೆಸ್ತಾರಲ್ಲ, ಸೊ ಅದಕ್ಕೆ ಪ್ರತಿದಿನ ಮಧ್ಯಾಹ್ನ ಊಟ ಇರುತ್ತೆ, ನೀವು ಬಂದು ತೊಗೊಂಡೋಗ್ಬೇಕು, ಹಾಗಿದ್ರೆ ಮಾತ್ರ ನಾನು ಬರ್ಕೊತೀನಿ ಅಂತಂದರು. ನೋಡೋಣ ಇವತ್ತೊಂದು ದಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅಲ್ಲೇ ತರೋಣ ಅಡುಗೆ ಅಂತ ಅಂದ್ಕೊಂಡಿದ್ದೀನಿ ಊಟಕ್ಕೆ. ಸೊ ನೋಡೋಣ ಹೆಂಗಿರುತ್ತೆ ಅಂತೇಳಿ. ಮೊಟ್ಟೆ ಬೇರೆ ಕೊಡ್ತಾರಂತೆ. ಸೊ ಹಂಗಾಗಿ ಧೈರ್ಯವಾಗಿ ಮಲ್ಕೊಂಡಿದ್ದೀನಿ. ಇವಾಗ ಹೋಗ್ತೀನಿ, ಇಸ್ಕೊಂಬರ್ತೀನಿ. ನೋಡೋಣ. ಚೆನ್ನಾಗಿತ್ತು ಅಂದರೆ ಖಂಡಿತ ದಿನ ಹೋಗ್ತೀನಿ. ಚೆನ್ನಾಗಿತ್ತು ಅಂತಂದರೆ ಊಟ ಚೆನ್ನಾಗೇ ಇರುತ್ತೆ. ಸಾಂಬಾರು ಸ್ವಲ್ಪ ಬಾಣ್ತಿಗೆ ಆಗೋ ಥರ ಇತ್ತು ಅಂತಂದರೆ ಖಂಡಿತ ಇಸ್ಕೊಂಬರ್ತೀನಿ. ಸೊ ಊಟದಲ್ಲಿ ನಾನು ಯಾವತ್ತೂ ಇದು ಮಾಡಿಲ್ಲ. ಎಲ್ಲೋ ಏನಿದ್ರು ಕೂಡ, ಎಂಥ ಜಾಗದಲ್ಲಿದ್ದರೂ ಕೂಡ ನಾನು ಹೋಗಿ ಆರಾಮ್ ಹೊಟ್ಟೆ ತುಂಬ ಊಟ ಮಾಡಿ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಡೇಟ್ಸ್ ಎಲ್ಲ ನೆನೆ ಹಾಕಿಟ್ಟಿದ್ದೆ, ನನಗೆ ನೆನಪೇ ಇಲ್ಲ. ಒಂದೇ ಒಂದು ತೊಗೊಂಡು ತಿಂತಿದ್ದೆ ಆಗಲೇ. ಇವಾಗ ಒಂದು ತೊಗೊಂಡು ತಿನ್ಕೊತ ಹೋಗ್ತೀನಿ. ಹೋಗಿ ಬಂದು ನಿಮಗೆ ತೋರಿಸ್ತೀನಿ ಏನು ತಂದಿದ್ದೀನಿ ಅಂತೇಳಿ. ಬಾಕ್ಸ್ ಇದೆ, ತಗೊಂಡು ಹೋಗ್ತೀನಿ. ಅಪ್ಪ ಹೋಗಿ ತೊಗೊಂಬಂದಿದ್ದೀನಿ. ಇವತ್ತು ಪಲಾವ್ ಮಾಡಿದ್ರಂತೆ. ಪಾಪನ ಮಲಗಿಸಿ ಹೋಗಿದ್ದೆ. ಸೊ ನೋಡಿ, ಅಲ್ಲಿ ಮಲ್ಕೊಂಡಿದ್ದಾಳೆ. ಆ್ಯಂಡ್ ತುಂಬ ದೂರ ಏನಿಲ್ಲ, ಪಕ್ಕದ ಬಿಲ್ಡಿಂಗೆ. ಸೊ ಕಿಟಕಿ ಓಪನ್ ಮಾಡಿ ಅವಳನ್ನೊಂದ್ಸರಿ ನೋಡಿ ಮತ್ತೆ ಓಡೋಗಿ ವಾಪಸ್ ಬರೋದ್ರೊಳಗೆ ಸುಸ್ತಾಯಿತು. ಪಾಪ ಚೆನ್ನಾಗಿ ಮಾತಾಡಿಸಿ ಕೊಟ್ಟು ಕಳಿಸಿದ್ದಾರೆ. ಪಲಾವ್ ಮಾಡಿದ್ರಂತೆ ಇವತ್ತು, ಮತ್ತು ಒಂದು ಮೊಟ್ಟೆ ಕೂಡ ಕೊಟ್ಟು ಕಳಿಸಿದ್ದಾರೆ. ಫ್ರೆಂಡ್ಸ್, ಫಸ್ಟು ಊಟ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ನನಗೆ ಸಕ್ಕತ್ ಹೊಟ್ಟೆ ಆಗಿದೆ. ಅದರಲ್ಲೂ ಯಾರಾದರೂ ನನಗೆ ಅಡುಗೆ ಮಾಡಿಕೊಡ್ತಾರೆ ಅಂತಂದರೆ ತುಂಬ ಇಷ್ಟ ತಿನ್ನೋಕ್ಕೆ. ಬಟ್ ಏನು ಮಾಡಲಿ, ನಾನೇ ಮಾಡ್ಕೋಬೇಕಲ್ಲ. ಹಾಗಾಗಿ ಊಟ ಮಾಡಿ ಬಂದು ಕೂತ್ಕೊಂಡಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾಳೆ. ಅವ್ರು ಯಾರು ನನಗೆ ಊಟ ಹಾಕಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್. ಸಖತ್ ಹೊಟ್ಟೆ ಹಸ್ತಿತ್ತು. ಬೇಜಾರಲ್ಲಿ ನಾನು ಅಡುಗೆನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹೆಂಗೋ ಸಾಂಬಾರಿದೆ ಬಿಡು, ಅನ್ನ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೃದಯಪೂರ್ವಕವಾಗಿ. ಸ್ವಲ್ಪ ಚೆನ್ನಾಗಿತ್ತು, ಊಟ ಮಾಡಿದೆ, ಹೊಟ್ಟೆ ತುಂಬ. ನಾಳೆನೇ ಹೋಗಿಸ್ಕೊಂಬರ್ತೀನಿ ಅನ್ನ ಸಾರು. ಆಮೇಲೆ ನನಗೆ ಈ ಅಂಗನವಾಡಿಲಿ ಮತ್ತು ಸ್ಕೂಲ್ಗಳಲ್ಲಿ ಸಾಂಬಾರು ಮಾಡ್ತಾರಲ್ಲ, ಅದೇನೋ ಗೊತ್ತಿಲ್ಲ, ಸಖತ್ ಇಷ್ಟ.
ಅದನ್ನು ಹುಡ್ಕೊಂಡೋಗಿ ತಿಂದಿದ್ದೀನಿ ಕೆಲವೊಮ್ಮೆ. ಸೊ ಇಷ್ಟ ಆಗುತ್ತೆ, ನಾಳೆನೂ ಹೋಗಿ ಇಸ್ಕೊಂಬರ್ತೀನಿ. ಹೆಂಗೂ ಮಧ್ಯಾಹ್ನದ ಊಟ ಇನ್ಮೇಲೆ ಅವ್ರು ಮಾಡಿದ್ದು ಊಟ ಮಾಡ್ಬೋದು. ಇವಾಗ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಹಾಗೆ ಮಲ್ಕೊತೀನಿ. ಮತ್ತೆ ಏನಾದರೂ ಬಂದುಬಿಟ್ರೆ ಎದ್ಬಿಡುತ್ತೆ. ಸೊ ಹಾಗೆ ನನಗೆ ಸ್ವಲ್ಪ ಸೌಂಡ್ ಇರಬಾರ್ದು ಮಲ್ಕೋಬೇಕಂದ್ರೆ ಹಾಗೆ. ಆಮೇಲೆ ತುಂಬ ಜನ ಹೇಳ್ತಿರ್ತೀರಿ ಕಿವಿಲಿ ಹತ್ತಿ ಇಟ್ಕೊಳ್ಳಿ ಅಂತ ಹೇಳಿ. ಸೊ ನನಗೆ ಹತ್ತಿ ಇಟ್ಕೊಂಡ್ರೆ ಒಂದು ಪ್ರಾಬ್ಲಮ್ ಇದೆ, ಇದೇನಿದೆ ಅಲ್ಲ, ಸೊ ಇದು ತುಂಬ ಪೇಯ್ನ್ ಆಗುತ್ತೆ ನನಗೆ. ಇದು ಇದು ಪೇಯ್ನ್ ಆಯಿತು ಅಂತಂದರೆ ಮುಗಿತೀನಿ 2 ಡೇಸ್ ನನಗೆ ಕಂಪ್ಲೀಟ್ ತಲೆ ಎಲ್ಲ ಭಾರ ಆಗಿ ನೋವು ಬರುತ್ತೆ. ಹಾಗಾಗಿ ಕಟ್ಟಿದ್ರೆ ಮಫ್ಲರ್ ಕಟ್ಕೊಂಡು ಮಲ್ಕೊತೀನಿ. ಕಂಪಲ್ಸರಿ ನೈಟ್ ಮಫ್ಲರ್ ಮಿಸ್ ಮಾಡಲ್ಲ. ಸೊ ಯಾಕಂದರೆ ಅದು ತಲೆ ಪೂರ್ತಿ ಕವರ್ ಆಗುತ್ತಲ್ಲ ಹಾಗೆ. ಕೆಲವೊಮ್ಮೆ ಏನಾದರೂ ಆಮೇಲೆ ಅದು ಯಾಕೆ ಹಗಲೋದು ಕಟ್ಟಲ್ಲ ಅಂತಂದರೆ ಈ ಥರ ಮಲ್ಗೋವಾಗ ಕಟ್ಕೊತೀನಿ, ಎನಿ ಟೈಮ್ ಕಟ್ಕೊಂಡಿರೋಕ್ಕಾಗಲ್ಲ. ಇದೆಲ್ಲ ಇಚ್ಚಿಂಗ್ ಆಗಿಬಿಡುತ್ತೆ ಹಿಂಗೆ ಕಟ್ಕೊಂಡಿರ್ತೀನಲ್ಲ ಉಲ್ಲನ್ ಥರದ್ದು. ಸೊ ನನಗೆ ಅಷ್ಟೊಂದು ಇರಿಟೇಷನ್ ಆದರೆ ನನಗೆ ಸಹಿಸೋಕ್ಕಾಗಲ್ಲ. ಆ್ಯಂಡ್ ತುಂಬ ಹೀಟ್ ಬಾಡಿ. ಇಲ್ಲಿ ನೋಡಿ, ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಕೈಯಲ್ಲೆಲ್ಲ ಬಬಲ್ಸ್ ಥರ ಗುಳ್ಳೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾಣಿಸಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಊದ್ಕೊಂಡಿರೋ ಥರ ಕಾಣಿಸ್ತಿದೆ. ಇದು ಯಾಕೆ ಹಿಂಗಾಗೋದು ಅಂತಂದರೆ ಓವರ್ ಹೀಟ್ ಆದರೆ ಇಷ್ಟರ ಮಟ್ಟಿಗೆ ಆಗುತ್ತೆ ನನಗೆ. ಸೊ ನೋಡಿ, ಈ ಹಿಂಸೆ ಯಾರು ತಡ್ಕೋಬೇಕು? ಪರವಾಗಿಲ್ಲ, ಒಳಗಡೆ ಬಾಡಿ ಹೀಲಿಂಗ್ ಆಗೋಕ್ಕೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟ್ ನನ್ನ ಬಾಡಿ ಆಗ್ತಾಯಿದೆ, ಪರವಾಗಿಲ್ಲ. ನಾನು ಮಾತ್ರ ಹಿಂಗೆ ಇರ್ತೀನಿ ಅಂತ ಅಂದ್ಕೊಂಡು ನಮ್ಮಮ್ಮ ಏನಾದರೂ ಹೇಳಿದಾಗ ಹಿಂಗೆ ಹೇಳ್ತಾ ಇರ್ತೀನಿ. ಸೊ ಈಗ 5 ವೀಕ್ಸ್ ಕಂಪ್ಲೀಟ್ ಆಯಿತು, 6 ವೀಕ್ ರನ್ನಿಂಗ್. ಇನ್ನೊಂದು ವೀಕ್ ನಾನು ಇಷ್ಟೊಂದು ಸ್ವಲ್ಪ ಸ್ಮೂತಾಗಿರ್ಬೋದು, ಆಮೇಲಿಂದ ತುಂಬ ನಾರ್ಮಲ್ ಅನಿಸುತ್ತೆ. 6 ವೀಕ್ಸ್ ಅಷ್ಟೇ ನಮ್ಮ ಬಾಡಿಗೆ ಬೇಕಾಗಿರುವಂಥ ಹೀಲಿಂಗ್ ಪವರ್. ಆ್ಯಂಡ್ ತುಂಬ ಜನ ಕೇಳ್ತಿರ್ತಾರೆ 9 ತಿಂಗಳು ಬಾಣಂತ. 9 ತಿಂಗಳು ಬಾಣಂತ ತಲೆ ಚಿಟ್ಟೊಡ್ತೋಗುತ್ತೆ. ನಮ್ಮ ರಿಲೇಷನಲ್ಲಿ ಒಬ್ಬರು ಕೂಡ 9 ತಿಂಗಳಾದರೂ ಕೂಡ ಕೈ ತೊಳ್ಕೊಳಕ್ಕೂ ಕೂಡ ಬಿಸಿನೀರು, ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಿರೋ ಮಾತು. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಮತ್ತು ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ ಅಷ್ಟರ ಮಟ್ಟಿಗೆ ಇರೋಕ್ಕೆ ಸಾಧ್ಯ ಆಗದೆ ಇರೋವಂಥದ್ದು. ಅವರೇನೋ ಒಂಥರ ಕಂಫರ್ಟ್ ಝೋನಲ್ಲಿ ಇರೋರು ಖಂಡಿತ ಇರ್ತಾರೆ. ಆ್ಯಂಡ್ ಅದು ಹೆಂಗಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ, ನಮಗಂತೂ ಇಷ್ಟು ಸಾಕು. ಆ್ಯಂಡ್ ಬಾಡಿ ಹೀಲಿಂಗ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಮತ್ತು ನಾವೇನೇನು ಫಾಲೋ ಮಾಡಬೇಕು ಆ್ಯಂಡ್ ಏನೇನು ಬೇಕು. ಇವಾಗ ನೋಡಿ, ಸ್ಟಿಚಸ್ ಪೇನಿಂದ 1 ತಿಂಗಳಾದರೂ ಕೂಡ ಸಖತ್ತು ಜನ ಸಫರ್ ಆಗ್ತಿರ್ತಾರೆ. ಬಟ್ ನಾನು ಎಕ್ಸಾಕ್ಟ್ 13 ಡೇಸ್ 2 ವೀಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಹೀಗೆ. ಮತ್ತು ಬ್ಲೀಡಿಂಗ್ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರು. ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು, ಆಲ್ರೆಡಿ ಪೂಜೆ ಮಾಡ್ತಾ ಇದ್ದೀರಾ, ಬ್ಲೀಡಿಂಗ್ ಸ್ಟಾಪ್ ಆಯಿತಾ ಅಂತೇಳಿ. ಸೊ ಪೂಜೆ ಮಾಡೋದು ಏನಂದರೆ ಮನೆ ಶುದ್ಧ ಮಾಡ್ಕೊತೀವಿ ಮಗು ಆದಮೇಲೆ. ಆ್ಯಂಡ್ ಮನೆ ಶುದ್ಧ ಆಯಿತು, ಮತ್ತೇನು ಮಾಡಿದ್ವಿ, ಮನೆ ದೇವ್ರಿಗೆ ಹೋಗಿ ಬಂದ್ವಿ. ಅಲ್ಲಿಂದ ಬಂದು ನಾವು ಆರಾಮ್ಸೆ ಪೂಜೆ ಮಾಡ್ಬೋದು. ಅದರಲ್ಲೂ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದರೆ ಪೂಜೆ ಮಾಡ್ಬೋದು. ಸೊ ಫಸ್ಟ್ ಪಾಪುಗೆ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದು 11 ದಿನಕ್ಕೆ, ಆ್ಯಂಡ್ ಸೆಕೆಂಡ್ ಬೇಬಿಗೆ 13 ದಿನಕ್ಕೆ, ಇವಳಿಗೆ 21 ದಿನಕ್ಕೆ. ಸೊ 21 ದಿನಕ್ಕೆ ನನಗೆ ಲಾಸ್ಟ್ ರೆಡ್ ಕಾಣಿಸ್ಕೊಂಡಿದ್ದು. ಅಲ್ಲಿಂದ ಮತ್ತೆ ಇಲ್ಲಿಗೆ ನನಗೆ ಕಾಣಿಸ್ಕೊಂಡಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ಇವಾಗ ಫಸ್ಟ್ ಪೀರಿಯಡ್ ಆಗ್ತಾರಲ್ಲ ಮಗು ಆದಮೇಲೆ, ಅದು ಕೂಡ ನನಗೆ 1 ಇಯರ್ಗೆ ಆಗೋದು. ಸೊ ಐ ಆಮ್ ಫ್ರೀ. ಸೊ ಅದು ಸಗತ್ ಫ್ರೀ ಇದೆ. ಮತ್ತು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ನಾನು ಇನ್ನೂ. ಆಪ್ರೇಷನ್ ಯಾಕೆ ಮಾಡಿಸ್ಕೊಂಡಿಲ್ಲ, ಅದಕ್ಕಂತಲೇ ಮಗು ಬಿಟ್ಕೊಂಡಿದ್ದು ಆಪ್ರೇಷನ್ ಮಾಡಿಸ್ಕೋಬೇಕಂತೇಳಿ. ಬಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಈ ಥರ ಆರೈಕೆ ಮಾಡ್ಕೊಳಕ್ಕಾಗಲ್ಲ. ನಾರ್ಮಲ್ ಡೆಲಿವರಿ ಆಗಿರೋರು ಆರೈಕೆ ಮಾಡ್ಕೊಳಂಗಿಲ್ಲ. ಆಪ್ರೇಷನ್ ಆದರೆ ಸಿಸೇರಿಯನ್ಗೆ ಹೆಂಗೆ ಸ್ನಾನಗಿನ ಮಾಡಿದೆ ಇದು ಮಾಡ್ಕೊತಾರಲ್ಲ, ಸೊ ಹಂಗೆ ಮಾಡ್ಕೋಬೇಕಾಗುತ್ತೆ. ನನಗೆ ಬಿಸಿನೀರು ಇಲ್ಲದೆ ಇರೋಕ್ಕಾಗಲ್ಲ. ಸೊ ಬಿಸಿನೀರು, ಬೆಂಕಿ ಮತ್ತು ಈ ಅರಿಶಿನ, ಬೇವಿನ ಸೊಪ್ಪು ಇದೆಲ್ಲ ಇದ್ರೇ ನನಗೊಂದು 3 ವಾರದಲ್ಲಿ ನಾನು ರಿಕವರ್ ಆಗಿಬಿಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಹಂಗೆ ಆಯಿತು. ಆರಾಮ್ಸೆ 1-2 ವಾರದಲ್ಲಿ ಆಲ್ರೆಡಿ ಸ್ಟಿಚಸ್ ಪೇನ್ ಎಲ್ಲ ಹೋಗಿತ್ತು. ಆ್ಯಂಡ್ ಇವಾಗ ಕಂಪ್ಲೀಟ್ಲಿ ನಾರ್ಮಲ್ ಇದ್ದೀನಿ. ಇನ್ನೇನು ಸ್ವಲ್ಪ ಸ್ಟ್ರೈನ್ ಆಗದೆ ನೀಟಾಗಿ ನಾನು ರಿಕವರ್ ಮಾಡ್ಕೊಳ್ಳೋಕ್ಕೆ ರೆಸ್ಟ್ ಮಾಡಿದ್ರೆ ಸಾಕಷ್ಟು ನನ್ನ ಬಾಡಿಗೆ. ಆ್ಯಂಡ್ ಊಟ ಚೆನ್ನಾಗಿ ಮಾಡಬೇಕು. ಸೊ ಊಟನೇ ತುಂಬ ಇಂಪಾರ್ಟೆಂಟ್. ಇವತ್ತು ಎಷ್ಟೊಂದು ಜನ ಅದು ತಿನ್ಬೋದಾ ಇದು ತಿನ್ಬೋದಾ, ಅಬ್ಬಾ ನನಗೆ ಕೇಳಿ 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 ಸಾಕಾಗಿಬಿಟ್ಟಿದೆ. ಸೀರಿಯಸ್ಲಿ ಎಲ್ಲದೂ ತಿನ್ಬೋದು. ಆವಾಗಿನ ಜನ್ರೇಷನ್ ಬೇರೆ. ಆವಾಗ ಮೆಡಿಸನ್ ಇಲ್ಲದೆ ಮಕ್ಕಳು ಹುಟ್ತಾಯಿದ್ರು. ಇವತ್ತು ಮೆಡಿಸನ್ ಬೇಕೇ ಬೇಕು ಮಕ್ಕಳು ಹುಟ್ಟೋದಕ್ಕೆ. ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಅಲ್ವಾ. ಸೊ ಹಾಗೆ ಇವತ್ತಿನ ಫುಡ್ಡು ನಮಗಿಲ್ಲ. ಸೊ ಹಂಗಾಗಿ ಪ್ರತಿಯೊಂದು ತಿನ್ನಬೇಕು. ಯಾವುದು ವಾಯು, ಯಾವುದು ಅಲರ್ಜಿ ಅದೆಲ್ಲ ಬಿಟ್ಟು ಕಂಪಲ್ಸರಿ ಹೈ ಪ್ರೋಟೀನ್, ಅಂದರೆ ರಿಚ್ ಪ್ರೋಟೀನ್ ಇರೋವಂಥದ್ದು, ಫ್ಯಾಟ್ ಕಂಟೆಂಟ್ ಇರೋವಂಥದ್ದು ಬೇಕೇ ಬೇಕು. ದಯವಿಟ್ಟು ತಿನ್ನಿ. ಆ್ಯಂಡ್ ಸ್ವಲ್ಪ ಮಗು ಹುಟ್ಟಿ ಸ್ವಲ್ಪ ದಿನದಲ್ಲಿ ನಾವೇನು ತಿಂದರೆ ಮಗುಗಾಗುತ್ತೆ, ಏನು ತಿಂದರೆ ಮಗುಗಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಮೇಂಟೈನ್ ಮಾಡ್ತಾ ಹೋದರೆ ಸಾಕಲ್ವಾ. ಬೇಳೆಕಾಳು ತಿನ್ಬೋದಾ ಅಂತ ಕೇಳ್ತಾರೆ ಕೆಲವೊಬ್ಬರು. ಸೊ ಬೇಳೆಕಾಳಾಗಿರಲಿ, ಮೊಸರಾಗಿರಲಿ, ನೀರಾಗಿರಲಿ, ಪ್ರತಿಯೊಂದು ನಾವೇನೇನು ತಿಂತೀವಿ, ಇವಾಗ ಏನು ಪಾಪು ಆಗಿದೆ ಹೊಸದಾಗಿ ತಿಂತಾ ಇದ್ದೀನಿ ಅಂತಂದಾಗ ಸ್ವಲ್ಪ ಇವತ್ತಿಷ್ಟು, ನಾಳೆ ಇಷ್ಟು, ನಾಡಿದ್ದಿಷ್ಟು ಈ ಥರ ಅಭ್ಯಾಸ ಮಾಡಿದ್ರೇ ಆ್ಯಕ್ಚುಲಿ ಮಗು ಹಿಡಿಯೋದು. ಇಲ್ಲ ಅಂತಂದರೆ ಯಾವುದೂ ಹಿಡಿಯೋಕ್ಕಾಗಲ್ಲ. ಇವಾಗ ಸಡನ್ನಾಗಿ 3 ತಿಂಗಳು ಏನು ತಿಂದಿರಲ್ಲ, ಆಮೇಲೆ ತಿಂತಾರೆ, ಅವ್ರಿಗೂ ರಿಯಾಕ್ಷನ್ ಆಗುತ್ತೆ. ಹೇಗೆ ಇವಾಗ ನಾನೆಲ್ಲ ತಿಂತಾ ಇದ್ದೀನಿ, ನನ್ನ ಮಗಳೆಲ್ಲ ಅರಗಿಸ್ಕೊತಾ ಇದ್ದಾಳೆ ಹೆಂಗೆ ಅಂದರೆ ಮೀನ್ಸ್ ಸ್ವಲ್ಪ 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 ಸ್ವಲ್ಪ. ಸೊ ಇದಿಷ್ಟೇ ಫಾರ್ಮುಲಾ ಹೇಳ್ಬೇಕಂದ್ರೆ. ತಣ್ಣೀರು ಮುಟ್ಬೇಕಂದ್ರೂ ಅಷ್ಟೇ, ತಣ್ಣೀರು ಕುಡಿಬೇಕಂದ್ರೂ ಅಷ್ಟೇ. ಸೊ ಮುಂಚೆ ಇವಾಗ 1 ತಿಂಗಳು ಆಗೋವರೆಗೂ ಬಿಸಿ ಬಿಸಿ ನೀರೇ ಕುಡಿದಿದ್ದೀನಿ. ನನ್ನ ಗಂಡ ಬೈದ್ರೂ ಬಿಸಿ ನೀರು ಕುಡಿದಿದ್ದೀನಿ. ಯಾಕೆ 1 ಮಂತ್ ಆಗಲಿ, ಬಾಡಿ ಎಲ್ಲ ಹೀಟ್ ಆಗಲಿ ಅಂತೇಳಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇದು ಪೂರ್ತಿ ತುಂಬಿಟ್ಕೊತೀನಿ.
ಅದರಲ್ಲೂ ಇದರಲ್ಲಿ ಏನಂದರೆ ಸ್ಪೆಷಾಲಿಟಿ, ನೀವು ಬಿಸಿ ನೀರು ತುಂಬಿಟ್ರೆ 2 ದಿನ ಆದರೂ ಕೂಡ ಅಷ್ಟೇ ಬಿಸಿ ಇರುತ್ತೆ. ಅದು ನನಗೆ ಪ್ರಾಬ್ಲಮ್ಮು. ಅದಕ್ಕೆ ವಾರ್ಮ್ ವಾಟರ್ ಅಂದರೆ ಸ್ವಲ್ಪ ಲೈಟಾಗಿ ಬೆಚ್ಚಗಿರುತ್ತಲ್ಲ, ನನಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟು ಬೆಚ್ಚಗೆ ಮಾಡಿಕೊಂಡೆ ನಾನು ಇದನ್ನು ಪೂರ್ತಿ ಇಟ್ಕೊಂಡಿರ್ತೀನಿ. ನನಗೆ ಅಷ್ಟು ಅನಿಸ್ತಾ ಇಲ್ಲ ಬಿಸಿನೀರು ಕುಡಿತಾ ಇದ್ದೀನಿ, ತಣ್ಣೀರು ಕುಡಿತಾ ಇದ್ದೀನಿ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ತೃಪ್ತಿ ಆಗಬೇಕು, ಆ ದಗೆ ಅನ್ನೋದು ತೃಪ್ತಿ ಆಗಬೇಕು. ಅಟ್ಲೀಸ್ಟ್ ಹಾಗಾದ್ರೂ ನೀರು ಕುಡೀರಿ. ಸೊ ಬಿಸಿ ನೀರು ಅಂದರೆ ಕಂಪಲ್ಸರಿ ಬಿಸಿ ಇರೋದೇ ಕುಡಿತಾ ಹೋದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಹಾಗೆ ಕಾನ್ಸ್ಟಿಪೇಷನ್ ಆಗಿ ಈ ವೀಕ್ ನಾನು ಸ್ವಲ್ಪ ಆರಾಮಾಗಿದ್ದೀನಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದಲೂ ಸಫರ್ ಆಗಿಬಿಟ್ಟೆ. 1 ಟೈಮ್ ಅಷ್ಟೇ ಆಗಿದ್ದೆ ಈ ಸರಿ. ಯಾಕಂದರೆ ಫಸ್ಟ್ ಪಾಪು ಬಂದಾಗ ನನಗೆ ನರ್ಕ ನೋಡಿದ್ದೀನಿ. ಅದರಿಂದ ಇಂಥ ನರ್ಕ ಡೆಲಿವರಿ ಆಗೋದಾದ್ರೂ ಬೇಕಾಗುತ್ತೆ, ಅದು ಯಾವುದಕ್ಕೂ ಬೇಡ, ಅಷ್ಟು ಪೇನ್ ಇರುತ್ತೆ, ಮತ್ತೆ ನೆನೆಸ್ಕೊಳ್ಳೋದು ಬೇಡ. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ನಾನು ಆ್ಯಕ್ಚುಲಿ ಕಾನ್ಸ್ಟಿಪೇಷನ್ ಅನ್ನೋದೇ ನೋಡಲಿಲ್ಲ. ಯಾಕೆ ಅಂದರೆ ಮಿಟ್ಟುಗೆ ಎಲ್ಲ ತಿಂತಾ ಇದ್ದೆ. ಸೊ ಎಲ್ಲ ಅಂದರೆ ಸೀರಿಯಸ್ಲಿ ಅಮೇಝಿಂಗ್ ಅವಳು. ಈ ಪಾಪುಗಾದರೂ ನಾನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಇವಳಿಗಾದರೂ ತುಂಬ ಏನೋ ಒದ್ದಾಟ ಆಗುವಂಥದ್ದು, ಅವಳನ್ನ ಸುಧಾರಿಸೋದು ಮಾಡ್ತಾಯಿದ್ದೀನಿ. ನಮ್ಮ ಮಿಟ್ಟು ಸೂಪರ್. ಅವಳಿಗೆ ಬಂದು ದಿನದಿಂದನೇ ನೀರು ಜಾಸ್ತಿ ಕುಡಿತಾ ಇದ್ದೆ, ಬಂದು 15 ದಿನದನೇ ಎಲ್ಲ ತಿಂತಾ ಇದ್ದೆ. ಆ್ಯಂಡ್ 15 ದಿನಕ್ಕೆ ನಾನು ದೋಸೆ ತಿಂದಿದ್ದೆ. ಸೊ ಹಾಗೆ ನಮ್ಮ ಮಿಟ್ಟು ಸೂಪರ್. ಇವಳು ಕಂಪೇರ್ ಮಾಡಿದ್ರು ಮಿಟ್ಟುನೇ ಸೂಪರ್. ಅಷ್ಟು ಇಷ್ಟಪಡ್ತೀನಿ ನಾನು. ಯಾಕಂದರೆ ಅವಳಿಗೆ ಒಂದು ದಿನವೂ ಫುಡ್ ಅನ್ನೋದು ಇದು ಮಾಡಲಿಲ್ಲ. ಯಾಕಂದರೆ ಆಲ್ರೆಡಿ ಅವಾಗ ತಲೆಯಲ್ಲಿ ಏನು ಬಂದಿತ್ತು ಅಂದರೆ ಎಲ್ಲ ತಿನ್ಬೋದು. ಸೊ ಈ ಥರ ಕಟ್ಟಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ತುಂಬ ಅಪ್ಸೆಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಸಖತ್ ಅಪ್ಸೆಟ್ ಆಗುತ್ತೆ. ಸೊ ಇದೆಲ್ಲ ಐಡಿಯಾ ಇದ್ದಿದ್ದರಿಂದ ನಾನು ಯಾವುದೂ ಬ್ರೇಕೌಟ್ ಮಾಡಲಿಲ್ಲ ಆವಾಗ. ಕೆಲವೊಮ್ಮೆ ದಡ್ರೋ ಜಾಣರು ಅಂತ ಅನಿಸುತ್ತೆ ಅಲ್ವಾ? ಯಾಕೆ ಅಂದರೆ ಫಾಲೋ ಮಾಡೋದನ್ನು ಬಿಡ್ತೀವಿ, ಫಾಲೋ ಮಾಡದಿರೋದನ್ನು ಫಾಲೋ ಮಾಡ್ತಾ ಇರ್ತೀವಿ. ಎನಿವೇ ನೀವೇನಾದರೂ ಫಾಲೋ ಮಾಡಿ. ಆ್ಯಂಡ್ ಯಾವುದೇ ವಿಚಾರದಲ್ಲಾಗಿರಲಿ, ಈ ಬಾಣಂತನ ಅಷ್ಟೇ ಅಲ್ಲ, ಯಾಕೆ ಮಾಡ್ತಾ ಇದ್ದೀವಿ ಅಂತ ಏನಾದರೂ ನಿಮಗೆ ಆನ್ಸರ್ ಸಿಕ್ತು ಅಂತಂದರೆ ಅಫ್ಕೋರ್ಸ್ ಖಂಡಿತ ಹೌದು. ನಾನು ನಮ್ಮ ಅಮ್ಮನಿಗೆಲ್ಲ ಕೇಳ್ತಾ ಇರ್ತೀನಿ, ಅಮ್ಮ ಇದೇನಕ್ಕೆ ಅದೇನಕ್ಕೆ ಅದು ಯಾಕೆ ಇದು ಯಾಕೆ ಅಂತೇಳಿ. ಮೊನ್ನೆ ಹಸಿ ಕೊಬ್ಬರಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಸಿ ಕೊಬ್ಬರಿ ಹಾಕ್ತಾಯಿದ್ರು, ಅಡುಗೆಗೆ ಹಾಕ್ತಾಯಿದ್ರು. ಅವಾಗ ನಾನು ಹೇಳಿದೆ, ಅಮ್ಮ ನಾನು ಕೊಬ್ಬರಿ ತಿನ್ನಬಾರ್ದಲ್ಲ, ಯಾಕೆ ಹಾಕ್ತಾಯಿದ್ದೀನಿ ಅಂತೇಳಿ. ನಿನಗೆ ಸ್ಟಾಪ್ ಆಯ್ತಲ್ಲ ಬ್ಲೀಡಿಂಗ್ ಅಂತಂದರು. ಓ ಹಂಗಾ, ಸರಿ. ಕೊಬ್ಬರಿಲೇ ನೋಡಿ ಎಷ್ಟು ಡಿಫ್ರೆನ್ಸ್ ಅಂತಂದರೆ, ಹಸಿ ಕೊಬ್ಬರಿ ಹಾಕಿದ್ರೆ ಏನಾಗುತ್ತೆ, ನಂಚಾಗುತ್ತೆ. ಅದೇ ಒಣ ಕೊಬ್ಬರಿನ ಬಾಣಂತಿ ಕೊಡ್ತಾರೆ. ಸೊ ಹೀಗೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡೋಂಗಿಲ್ಲ, ಆದರೆ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ ಅಲ್ವಾ? ಸೊ ಹೀಗೆ ಸಖತ್ತು ಹುಡ್ಕೊತ ಹೋದರೆ ಸಾಕಷ್ಟು ಕಾರಣಗಳಿದೆ, ಸಾಕಷ್ಟು ರೀಸನ್ ಸಿಗ್ತಾ ಇರುತ್ತೆ. ಹಾಗೆ ದಯವಿಟ್ಟು ಇಷ್ಟರ ಮಟ್ಟಿಗೆ ಮಾಡಬೇಡಿ. ನಾನು ಫಸ್ಟ್ನೇ ಪಾಪುಗೆ ಮಾಡಿದ್ದೀನಿ ಹಾಗೆ, ಬರೀ ಗಂಜಿಲೇ ಇದ್ದೀನಿ 15 ದಿನ. ಆ ಗಂಜಿಲಿದ್ದು 4 ದಿನಕ್ಕೊಮ್ಮೆ ಮೋಷನ್ಗೆ ಹೋಗಿ ಬೇಡ ಅದರದ್ದು ನರ್ಕ. ಸೊ ಮತ್ತು ಏನೇನು ಊಟ ಮಾಡಿದೆ, ಅವನಿಗೆ 3 ತಿಂಗಳಾಗೋವರೆಗೂ ನಾನು ಆ್ಯಕ್ಚುಲಿ ಊಟದ ಬಗ್ಗೆ ಭಯನೇ ಉಟ್ಕೊಂಡಿತ್ತು. ಎಲ್ಲರೂ ಹೇಳೋದು ನೋಡಿ, ಅದು ತಿನ್ಬೇಡ ಇದು ತಿನ್ಬೇಡ, ಹಾಗಾಗುತ್ತೆ ಹಿಂಗಾಗುತ್ತೆ. ಆ್ಯಕ್ಚುಲಿ ನಮ್ಮ ಸುತ್ತಮುತ್ತ ಇರೋ ಓವರಾಗಿ ನಮ್ಮನ್ನು ಭಯ ಪಡಿಸ್ಬಿಡ್ತಾರೆ. ಅದಕ್ಕೆ ನಾವು ಹಾಗೆ ಮೆಂಟಲಿ ವೀಕ್ ಆಗೋದು. ಸೊ ಒಂದು ಆರೋಗ್ಯವಾಗಿರಬೇಕು. ಮತ್ತು ಇವಾಗ ನಾನೇನು ಹೇಳಿದೆ, ಲಾಸ್ಟ್ ಲಾಗಲ್ಲೂ ಹೇಳಿದ್ದೀನಿ, ವಿವರಿಸಿದ್ದೀನಿ ಖಿನ್ನತೆ ಬಗ್ಗೆ. ಅಂದರೆ ಇವಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಜಾಸ್ತಿ ಒಳಗಾಗ್ತಾರೆ ಅಂತೇಳಿ. ಸೊ ಅದಕ್ಕೆಲ್ಲ ರೀಸನ್ನೇ ಮೇನು ನಮ್ಮದು ಡೈಲಿ ರೋಟೀನು, ಲೈಫ್ ಸ್ಟೈಲು. ನೋಡಿ, ನನಗೆ ಮನೆಯೆಲ್ಲ ಕ್ಲೀನ್ ಇರಬೇಕು, ಹಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಅಡುಗೆ ಮನೆ ಕ್ಲೀನ್ ಇಲ್ಲ, ನನ್ನದು ಮನೆ ಕ್ಲೀನ್ ಇಲ್ಲ, ನನ್ನ ಬೆಡ್ ಕ್ಲೀನ್ ಇಲ್ಲ. ಹಂಗಿದ್ರು ಕೂಡ ನಾನು ತುಂಬ ಪೀಸ್ಫುಲ್ಲಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಬಾಣಂತಿ, ಓಕೆ, ನನ್ನ ಕೈಯಲ್ಲಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಹೀಗೆ ಅಕ್ಸೆಪ್ಟೆನ್ಸಿನ ಕಲಿಬೇಕು ಅಂತ ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಒಂದು ಟಿಪ್ಸು. ಸೊ ಟಿಪ್ಸ್ ಹೇಳೋಷ್ಟು ದೊಡ್ಡೋಳಲ್ಲ ಅಂತ ಅನ್ಕೊತೀನಿ, ಭಯ ಆಗುತ್ತೆ ಯಾರಿಗಾದ್ರೂ ಕೆಲವೊಂದು ಹೇಳಬೇಕಾದ್ರೆ. ಸೊ ಅದಕ್ಕೆ ಬಟ್ ಅಕ್ಸೆಪ್ಟೆನ್ಸಿ ಇದ್ದರೆ ಮಾತ್ರ ಲೈಫ್ ಎಲ್ಲ ಹಂತದಲ್ಲೂ ಚೆನ್ನಾಗಿರುತ್ತೆ. ಇದು ನನ್ನ ಒಪಿನಿಯನ್. ಸೊ ನಿಮಗೆ ಯಾರಿಗಾದ್ರೂ ಯೂಸ್ ಆದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟು ಹೇಳ್ತಾ ಇದ್ದೀನಿ. ಏನೋ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡಿದೆ. ಯಾರಿಗಾದ್ರೂ ಯೂಸ್ ಆಗಿದ್ದರೆ ಕಮೆಂಟ್ನ ತಿಳಿಸಿ. ಆ್ಯಂಡ್ ಒಂದು ಪಾರ್ಸಲ್ ಬಂದಿತ್ತು ಅಂತ ಹೇಳಿ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಮಲಗಬೇಕು ಅಂತ ಹೋದೆ, ಬಟ್ ಮಲ್ಕೊಳ್ಳಿಲ್ಲ. ಅಷ್ಟೊತ್ತಿಗೆ ಮತ್ತೆ ಪಾರ್ಸಲ್ ಬಂದಿದೆ ಅಂತ ಹೇಳಿದಕ್ಕೆ ಎದ್ದು ಓಡಿ ಬಂದಿದ್ದೀನಿ. ಸೊ ನೋಡಿ ಏನು ಬಂದಿದೆ ಅಂದರೆ ಏಡಿ ಚೋಕರ್ ಬಂದಿದೆ. ಫಸ್ಟ್ ಟೈಮ್ ನಾನೊಂದು ಏಡಿ ಚೋಕರ್ನ ಪರ್ಚೇಸ್ ಮಾಡಿರೋದು. ತುಂಬ ಇಷ್ಟ ಆಯ್ತು ನನಗೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ಪೇಜಸ್ಸಿಂದ ಕೆಲವೊಂದಷ್ಟನ್ನು ಅಂದರೆ ನೋಡ್ತಾ ಇರ್ತೀನಲ್ವಾ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅದರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈ ಥರ ಪೇಜಸ್ಗಳಲ್ಲಿ ತಗೊಳ್ಳೋಣ ಅಂತ ಅನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ಸಕ್ಕತ್ತಂದರೆ ಸಖತ್ ಇಷ್ಟ ಆಯಿತು. ಎಷ್ಟು ಚೆಂದ ಬಂದಿದೆ ಅಂದರೆ ಆನ್ಲೈನ್ ಪರ್ಚೇಸ್ಗಿಂತ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಲೆವೆಲಲ್ಲಿತ್ತು. ತುಂಬ ಇಷ್ಟ ಆಯಿತು. ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಆ ಪೇಜ್ದು ಡೀಟೇಲ್ಸ್ ಕೂಡ ಶೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಶೇರ್ ಮಾಡ್ತೀನಿ. ಸೊ ನನಗಂತೂ ತೊಗೊಂಡಿದ್ದು ಫಸ್ಟ್ ಟೈಮ್ ಆಯಿತು ಅಂದ್ರೂ ಒಂದು ಮೆಮೊರಿ ಥರ ಉಳಿತು. ಸೊ ದೆನ್ ಅದರ ಜೊತೆ ಚೆನ್ನಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಯರ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಾಣಿಸಿದೆ ಅಂತ ನೋಡ್ಕೊಂಡು ಆಮೇಲೆ ಬಂದು ಮತ್ತೆ ಮಲ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಪಾಪು ಸ್ವಲ್ಪ ಎದ್ದು ಆಟ ಆಡ್ತಿದ್ದಾಳೆ. ಅಂದರೆ ಮೀನ್ಸ್ ಸ್ವಲ್ಪ ಹಂಗೆ ಒದ್ದಾಡೋದು, ಹಾಲು ಬೇಕಾದಾಗ ಒದ್ದಾಡ್ತಾಳಲ್ಲ ಹಾಗೆ. ನನಗೆ ತುಂಬ ಇಷ್ಟ ಆಗುತ್ತೆ ಅವಳು ಹಂಗೆ ಒದ್ದಾಡೋದು ನೋಡುವಾಗ.
ಹತ್ತಿರದಿಂದ ನೋಡುವಾಗಂತೂ ಇನ್ನಷ್ಟು ಖುಷಿಯಾಗುತ್ತೆ. ಅದೇನೋ ಒಂಥರ ಮುಖ ನೋಡೋದು, ಕೈ ನೋಡೋದು, ಕಾಲು ನೋಡೋದು, ಮೂಗು, ಕಣ್ಣು ಇದೆಲ್ಲ ಗಮನವಾಗಿ ನೋಡೋದು ಒಂಥರ ಖುಷಿ ಅನಿಸುತ್ತೆ. ಸೇಮ್ ನಮ್ಮ ಚಿಟ್ಟಿಗೂ ಹಿಂಗೆ ಮಾಡ್ತಿದ್ದೆ, ಮಿಟ್ಟಿಗೂ ಹಿಂಗೆ ಮಾಡ್ತಿದ್ದೆ. ಕೈ ಕಾಲೆಲ್ಲ ನೋಡೋದು, ಸೂಕ್ಷ್ಮವಾಗಿ ಗಮನಿಸೋದು ತುಂಬ ಖುಷಿಯಾಗುತ್ತೆ. ಅದರಲ್ಲೇನೋ ಒಂಥರ ಫೀಲಿಂಗ್ ನನಗೆ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರೂ ಬೇಬಿ ವೇಟ್ ಎಷ್ಟಿದ್ದಾಳೆ ಅಂತ ಕೇಳ್ತಾ ಇದ್ದೀರಿ. ಅರ್ಥ ಆಯ್ತು ನನಗೆ. ಫೋನಲ್ಲಿ ಕಾಣುವಾಗ ತುಂಬ ದೊಡ್ಡೋಳು ಕಾಣಿಸ್ತಾಳೇನೋ, ಮೇ ಬಿ ಗೊತ್ತಿಲ್ಲ. ಬಟ್ 1 ಮಂತ್ಗೆ ಎಕ್ಸಾಕ್ಟ್ ಇದ್ದಾಳೆ ಪಾಪು. ಸೊ ಬೋತ್ ಅಂದರೆ ಮಿಟ್ಟು ಕೂಡ ಹಿಂಗೆ ಇದ್ಲು. ಮಿಟ್ಟು ಇನ್ನೂ ಸ್ವಲ್ಪ ದಪ್ಪ ಚೆನ್ನಾಗಿದ್ಲು. ಪಾಪು ಇವಳು ಪರವಾಗಿಲ್ಲ, ಚೆನ್ನಾಗಿದ್ದಾಳೆ, ಮೀಡಿಯಮ್ ಆಗಿದ್ದಾಳೆ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನೋಡಿ ಸಂಜೆ ಒಂದು 5:30ಗೆ ಇಬ್ಬರೂ ಎದ್ದಿದ್ದೀವಿ. ಸರಿಯಾಗಿ ನಿದ್ದೆ ಮಾಡಿದೆ ಒಂದು 2 ಅವರ್ಸ್. ಸದ್ಯ ನನಗೆ ಇಷ್ಟು ನಿದ್ದೆ ಸಿಕ್ಕರೂ ಸಾಕು, ತುಂಬ ರಿಲೀಫ್ ಆಗ್ತೀನಿ, ಸಖತ್ ರಿಲ್ಯಾಕ್ಸ್ ಅನಿಸುತ್ತೆ. ಆಮೇಲೆ ನಿದ್ದೆಯಿಂದ ಎದ್ದಾಗಂತೂ ಅದೇನೋ ಒಂಥರ ಫ್ರೆಶ್ನೆಸ್ ಆಯಿತು. ನಿನ್ನೆ ಫುಲ್ಲು ಟೆನ್ಷನ್ ಆಗಿದ್ದಕ್ಕೂ, ಆಮೇಲೆ ತಲೆ ಬಿಸಿ ಆಗಿದ್ದಕ್ಕೂ, ಇವತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೂ ಒಂಥರ ಚೆನ್ನಾಗಾಯಿತು. ಆ್ಯಂಡ್ ಬೇಬಿ ವೇಟ್ ನಾನು ಚೆಕ್ ಮಾಡಿಲ್ಲ, ಸೊ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಇನ್ನು. ನೆಕ್ಸ್ಟ್ ವೀಕ್ ಐ ಥಿಂಕ್ ಅವಳದು ಫಸ್ಟು ಇಂಜೆಕ್ಷನ್ ಇದೆ, 1.5 ತಿಂಗಳಿಗೆ ಮಾಡಿಸೋವಂಥದ್ದು. ಆವಾಗ ಚೆಕ್ ಮಾಡಿರ್ತೀವಲ್ಲ, ಸೊ ಅವಾಗ ಶೇರ್ ಮಾಡ್ಕೊತೀನಿ. ಇವಾಗ ಚೆಕ್ ಮಾಡಿಲ್ಲ. ಹುಟ್ಟಿದಾಗಿಂತ ಇವಾಗ ತುಂಬ ಬೆಟರ್ ಇದ್ದಾಳೆ ಅಷ್ಟೇ. ಸೊ ಮೇ ಬಿ ಫೋನಲ್ಲಿ ಶೂಟ್ ಮಾಡೋವಾಗೆಲ್ಲ ಸ್ವಲ್ಪ ದೊಡ್ಡೋಳು ಕಾಣಿಸ್ತಾಳೆ, ಅದಕ್ಕೆ ಎಲ್ಲರೂ ಬೇಬಿ ವೇಟ್ ಇಷ್ಟು ಅಂತ ಕೇಳ್ತಿರ್ಬೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ನಿದ್ದೆ ಆಯಿತು. ಸೊ ಏನು ಕೆಲಸ ಇಲ್ಲ. ಆಮೇಲೆ ಏನು ಕೆಲಸನೂ ಮಾಡಿಲ್ಲ ನಾನು. ಒಂದು ಸ್ವಲ್ಪ ಕಸ ಕೂಡ ಹೊಡ್ಕೊಂಡಿಲ್ಲ. ಇನ್ನೇನು ಸಂಜೆ ಹೊಡೆದ್ರೆ ಆಯಿತು ಅಂತೇಳಿ. ಬಟ್ ಸಂಜೆ ಒಳಗಡೆ ಪಾಪು ಎದ್ಬಿಟ್ಲಲ್ಲ, ಅದು ಕೂಡ ಆಗಲಿಲ್ಲ. ಆ್ಯಂಡ್ ಪಾತ್ರೆ ಎಲ್ಲ ಹಾಗೆ ಇದೆ, ನಾನಂತೂ ತೊಳೆದಿಲ್ಲ. ಆ್ಯಂಡ್ ಮನೆ ಕೆಲಸಕ್ಕೆ ಬರೋರು ಇವತ್ತು ಕೂಡ ಬಂದಿಲ್ಲ. ಆ್ಯಂಡ್ ಸಂಜೆ ಮೇಲೆ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ, ಇವತ್ತು ಬರ್ತೀವಿ ಅಂತ ಹೇಳಿ. ಸೊ ನೋಡ್ಬೇಕು ಇನ್ಮೇಲೆ ಹೆಂಗಾಗುತ್ತೆ ಅಂತೇಳಿ. ಆಮೇಲೆ ಅವಳನ್ನ ತೊಗೊಂಡು ತೇಗಿಸಿ, ಸೊ ಸ್ವಲ್ಪ ಫ್ರೀಯಾಗಿ ಅವಳನ್ನ ಮಾತಾಡಿಸಿ ಆಟಾಡಿಸಿ, ಸೊ ಇದೆಲ್ಲ ಮಾಡಬೇಕು. ಅವಳು ಎದ್ದರೆ ಮಲ್ಕೊಂಡ್ರೆ ಸುಮ್ಮನೆ ನೀಟಾಗಿ ಮಲ್ಕೊಂಡ್ಬಿಟ್ಟಿರ್ತಾಳೆ. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಖುಷಿಯಾಗಿ. ಆದರೆ ಸ್ವಲ್ಪ ನನಗೆ ಫ್ರೀ ಆಗಿರಬೇಕು. ಏನು ಭಯ ಅಂದರೆ ಇವಳ ಜೊತೇಲಿ, ಅಂದರೆ ಪಾಪು ಚಿಕ್ಕವಳಿದ್ದಾಳೆ, ಇವಳ ಜೊತೇಲಿ ಅವರಿಬ್ಬರನ್ನ ಕೇರ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಅನ್ನೋದು ಒಂಥರ ಆ್ಯಸ್ ಅ ಮಾಮ್ ಆಗಿ ಒಂದು ಸ್ವಲ್ಪ ಆ ಥರ ಪ್ರೀತಿ ನಂದು. ಎಲ್ಲಿ ನಾನು ಕಡಿಮೆ ಮಾಡಿಬಿಡ್ತೀನೋ ನನ್ನ ಮಕ್ಕಳಿಗೆ ಪ್ರೀತಿ ಅಂತೇಳಿ ಮತ್ತೆ ಹಾಗೆ ಇದೆಲ್ಲ ಒಂದು ಸ್ವಲ್ಪ ದಿನ ಬಿಡು, ಇವಳು ಇನ್ನೊಂದು ತಿಂಗಳಾದರೂ ಕೂಡ ಆಮೇಲೆ ರಿಯಾಕ್ಷನ್ ಮಾಡ್ತಿರ್ತಾಳೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಣ್ಣ ನೋಡ್ಕೊಳ್ಳೋ ಕೂತ್ಕೊಂಡ್ರೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿರ್ತಾಳೆ. ಆ ಥರ ಏನಿಲ್ಲ ಅಂತಲೂ ಸಮಾಧಾನ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ಒಂದು ಟೈಮ್ ಫೀಡಿಂಗ್ ಮಾಡಿಸಿ ಮತ್ತೆ ಅವಳಿಗೆ ಆಟ ಆಡಿಸ್ತಾ ಇದ್ದೀನಿ. ಆಮೇಲೆ ಎದ್ದಾಗ ಸಡನ್ನಾಗಿ ಫೀಡಿಂಗ್ ಮಾಡಿಸಿ ಮತ್ತೆ ಮಲಗಲ್ಲ ಅವಳದ್ದೇನು ಸ್ಲೀಪಿಂಗ್ ಟೈಮ್ ಇರುತ್ತೆ ಅಲ್ಲಿವರೆಗೂ ಮಲಗಲ್ಲ. ಮತ್ತೆ ಆಟ ಆಡೋದು, ಮತ್ತೆ ಯೂರಿನ್ ಪಾಸ್ ಮಾಡೋದು, ಮತ್ತೆ ಹಾಲು ಕುಡಿಯೋದು, ಸೊ ಅದು ಇದು ನೋಡೋದು, ಎತ್ಕೋ ಅನ್ನೋದು, ಇದೆಲ್ಲ ಮಾಡ್ತಾಳೆ. ಒಂದು ಸ್ವಲ್ಪ ಹೊತ್ತು ಪಕ್ಕದಲ್ಲಿಲ್ಲ ಅಂತಂದರೆ ಗೊತ್ತಾಗ್ಬಿಡುತ್ತೇನೋ, ಚೀರ್ತಾಳೆ, ಮೀನ್ಸ್ ಚೀರಿ ಕರಿತಾಳೆ, ಆ್ಯಂಗ್ ಅಂಥೇಳಿ. ಸೊ ಹಾಗೆ ಇಂಟರಾಕ್ಷನ್ ಚೆನ್ನಾಗಿ ಮಾಡ್ತಾಳೆ ಪಾಪು. ಫಸ್ಟ್ ವೀಕಲ್ಲಿ ಮೋಷನಲ್ಲಿ ಬ್ಲಡ್ ಬಂದಾಗ ಸಖತ್ ಹೆದರ್ಕೊಂಡ್ಬಿಟ್ಟಿದೆ ಪಾಪು, ಹೆಲ್ತಿಯಾಗಿದ್ದಾಳೋ ಇಲ್ವೋ ಅಂತೇಳಿ. ಹೆಲ್ತಿಯಾಗಿ ಇಲ್ಲ ಅಂದಿದ್ರೆ ಹೇಳ್ಬೋದಿತ್ತಲ್ವಾ ಡೆಲಿವರಿ ಆದಮೇಲೆ, ಮತ್ತು ಸ್ಕ್ಯಾನಿಂಗಲ್ಲೆಲ್ಲ ಯಾಕೆ ಹಿಂಗಾಯಿತು ಅಂತೇಳಿ. ಮತ್ತು ರೀಸೆಂಟ್ಲಿ ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದಾಗ ಗೊತ್ತಾಗಿದ್ದು, ನಾವು ಅತಿಯಾಗಿ ಹೀಟ್ ಇದ್ದರೆ ಮಕ್ಕಳಿಗೆ ಹಂಗಾಗುತ್ತೆ ಅಂತೇಳಿ. ಸೊ ಅವಾಗಿಂದನೇ ನಾನು ಕಂಟ್ರೋಲ್ ಮಾಡಿದ್ದು, ಓಕೆ ಇನ್ಮೇಲೆ ಹೀಟಿಂದ ಅಷ್ಟು ಮಟ್ಟಿಗೆ ತಗೊಳ್ಳೋದೇನು ಬೇಡ, ಇಟ್ಸ್ ಓಕೆ, ನನ್ನ ಬಾಡಿಗೆ ಎಷ್ಟು ಹೀಟ್ ಬೇಕೋ ಆಲ್ರೆಡಿ ನನ್ನಲ್ಲಿದೆ, ಇನ್ನೇನು ಹೊರಗಡೆಯಿಂದ ಎಕ್ಸ್ಟ್ರಾ ಹಾಕೋದು ಬೇಡ, ಅದು ನನ್ನ ಪಾಪುಗೆ ತೊಂದರೆ ಆಗುತ್ತೆ ಅಂತೇಳಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹಂಗಾಗಿದ್ದರೆ ಮತ್ತು ಅದನ್ನು ಹೇಗೆ ಅಂದ್ಕೊಂಡ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗಾದ್ರೂ ಹಂಗಾಗಿತ್ತಾ ಮಕ್ಕಳಿಗೆ ಅಂತೇಳಿ. ಡಾಕ್ಟರೇ ಹೇಳಿದ್ರು, ಅಯ್ಯೋ ತುಂಬ ನಾರ್ಮಲ್ ಇದು, ಯಾಕಷ್ಟು ಟೆನ್ಷನ್ ತೊಗೊತೀರಿ, ಆ್ಯಕ್ಚುಲಿ ಇದು ಮ್ಯಾಟ್ರೇ ಅಲ್ಲ, ನೀವು ಮಾಡೋದ್ರಿಂದ ಪಾಪು ಅನ್ಭವಿಸ್ಬಾರ್ದು ಅಂತಂದರೆ ಸ್ವಲ್ಪ ನೀವು ಹುಷಾರಾಗಿರಬೇಕು ಊಟ ಮಾಡೋದು ಅಂತಂದ್ರೆ. ಅವಾಗಿಂದ ಓಕೆ ಹೀಟಲ್ಲಿ ಹೀಟ್ ಮಾಡಿದ್ರೆ ಇವಾಗ ನನಗಿಂತ ಪಾಪುಗೆ ಜಾಸ್ತಿ ತೊಂದರೆ ಆಗುತ್ತೆ ಅಂಥೇಳಿ ನೀಟಾಗಿ ಮತ್ತೆ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿ ಅವಳು ಏನು ಮಾಡ್ತಿದ್ದಾಳೆ ಅಂದರೆ ಕಿಡಿಕಿಲಿ ಕಾಣೋವಂಥ ಬೆಳಕನ್ನು ನೋಡ್ಕೊಂಡು ಆಟಾಡ್ತಿದ್ದಾಳೆ. ಎಷ್ಟು ಟ್ರೈ ಮಾಡಿದ್ರು ಕೂಡ ಮಲಗಲಿಲ್ಲ. ಕೊನೆಗೆ 7 o'clockವರೆಗೂ ವೆಯ್ಟ್ ಮಾಡಿದೆ. ಆ್ಯಂಡ್ ಜಯಂತ್ ಫೋನ್ ಮಾಡಿ ನಾನು ಬರೋದು ತುಂಬ ಲೇಟ್ ಆಗುತ್ತೆ, ಆ್ಯಂಡ್ ಏನು ಮಾಡ್ತೀಯಾ ಒಬ್ಬಳೇ ಇರ್ತೀಯಾ ಅಂತಂದಿದ್ದಕ್ಕೆ ಅಪ್ಪ ಬಂದು ಅಮ್ಮನ ಮನೆ ಕರ್ಕೊಂಡೋದ್ರು. ಸೊ ಹಾಗಾಗಿ ಇವತ್ತಿನ ಲಾಗು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಮ್ಮನ ಮನೆಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಊಟ ಗೀಟ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡು, ಮುಗಿಸ್ಕೊಂಬರೋಕ್ಕಾದ್ರೆ ಬರಬೇಕು, ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆನೇ ನೀರು ಹಾಕಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದುಬಿಡೋಣ ಅಂತೇಳಿ ಅನ್ಸಿದ್ದಕ್ಕೆ ಅಪ್ಪನ ಕರೆಸಿ ಅಪ್ಪನ ಜೊತೆ ಅಲ್ಲಿಗೆ ಹೋದೆ. ಇನ್ನೇನು ಮಾಡೋದು ಅಂಥೇಳಿ, ಹೆಂಗೂ ನೀರು ಹಾಕೋದಿದೆ,
ಸೊ ಅಮ್ಮ ಅಂತೂ ಬರಲ್ಲ, ಇನ್ನೂ ಮಕ್ಕಳಿದ್ದಾರೆ, ಅಲ್ಲಿ ಬೇರೆ ಬಿಟ್ಬಿಟ್ಟಿದ್ದೀವಿ ಅಂಥೇಳಿ ಅವ್ರನ್ನೂ ನೋಡೋಣ, ಆದರೆ ಕರ್ಕೊಂಡು ಬಂದುಬಿಡೋಣ, ಎಲ್ಲ ಮುಗಿಸ್ಕೊಂಡು ಅಂತ ಅಂದ್ಕೊಂಡು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಲಾಗ್ ಇಷ್ಟ ಆಗ್ತಿದೆ ಆ್ಯಂಡ್ ನನ್ನ ಲಾಗ್ಸಿಂದ ನಿಮ್ಗೆ ಏನಾದರೂ ಒಂದು ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ, ಹಾಗೆ ಮೆನ್ಷನ್ ಮಾಡಿ ಆ್ಯಂಡ್ ನಾನು ಸರಿ ಮಾಡ್ಕೊತೀನಿ ಅದನ್ನು. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಒನ್ಸ್ ಅಗೇನ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಕೂಡ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಬೆಳಗ್ಗೆ ಹೊಸ ಡೇ ಆ್ಯಂಡ್ ಹೊಸ ಲಾಗ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.